ಇಂದು ರಾಯಚೂರು ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ವತಿಯಿಂದ ವಾರ್ಡ್ ನಂಬರ್ 12ರಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೆಯಿತು. ವೆಂಕಟೇಶ್ ಇವರಿಗೆ ಅಧ್ಯಕ್ಷರೆಂದು ಘೋಷಿಸಲಾಯಿತು. ಅಶೋಕ್ ಡಿಪೋ ಬಾಬೂಜಿ ಕಾರ್ಯಾಲಯದಲ್ಲಿ ಈ ನೇಮಕಾತಿ ಕಾರ್ಯಕ್ರಮ ನಡೆಯಿತು. ಅವರನ್ನು ರಾಯಚೂರು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಎನ್ ಶ್ರೀನಿವಾಸ್ ರೆಡ್ಡಿ, ಮಹಾನಗರ ಪಾಲಿಕೆ ಸದಸ್ಯರಾದ ಎ ಪವನ್ ಕುಮಾರ್ ಇವರ ಶಿಫಾರಸು ಪರಿಗಣಿಸಿ ನೇಮಿಸಲಾಯಿತು. ಹಿರಿಯ ಮುಖಂಡರಾದ ಭೀಮಣ್ಣ ಲಕ್ಷ್ಮಣ್ ಇವರು ಹೆಸರು ಸೂಚಿಸಿದ್ದರು. ಸರ್ಕಾರದಿಂದ ಕಾರ್ಮಿಕರಿಗೆ ಸಿಗುವ ಯೋಜನೆಗಳ ಬಗ್ಗೆ ಜಿಲ್ಲಾಧ್ಯಕ್ಷ ಎ ಉರ್ಕುಂದಪ್ಪ ವಿವರಿಸಿದರು. ಜಿಲ್ಲಾಧ್ಯಕ್ಷ ಎ ಉರ್ಕುಂದಪ್ಪ ಆದೇಶ ಪ್ರತಿ ನೀಡಿದರು. ಹಿರಿಯ ಮುಖಂಡರು, ಕಾರ್ಮಿಕರು ಭಾಗವಹಿಸಿದ್ದರು. ಆಮೇಲೆ ಈಗ ದಾರಿಯಲ್ಲಿ ಹೋಗ್ತಾ ದಾರಿಯಲ್ಲಿ ಸಾಕಾಗಿ ಆಕ್ಸಿಡೆಂಟ್ ಆಯಿತು. ಆಮೇಲೆ ಹಾಸ್ಪಿಟಲ್ಗೆ ಕರ್ಕೊಂಡು ಅದು ಹೆಚ್ಚು ಖರ್ಚು ಕೂಡ ಕಾರ್ಮಿಕರ ಕಾರಣಕ್ಕೆ ಮಾತ್ರ ರಿನವಲ್ ಇರಬೇಕು. ಅದು 1 ವರ್ಷ ಆದ ನಂತರ ಅದು ಅನ್ವಯಿಸ್ತದೆ. ಅದು ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಕಾರ್ಮಿಕರಿಗೆ ಮಾತ್ರ ಬರ್ತದೆ. ಇದೊಂದು ಅಸಂಘಟಿತ ಕಾರ್ಮಿಕರಾಗಿ ಈಗ ಹೊಸದಾಗಿ ಸ್ಮಾರ್ಟ್ ಕಾರ್ಡ್ ಮಾಡಿದ್ದಾರೆ. ಅದು ಆಟೋ ಚಾಲಕರಾಗಿರ್ಬೋದು, ವಿಮಾನರಾಗಿರ್ಬೋದು, ಮತ್ತು ಅದರಲ್ಲಿರ್ತಕ್ಕಂಥ ಎಲ್ಲರೂ ಟೈಲರ್ಸು, ದರ್ಜರು, ಕುಂಬಾರರು, ಮತ್ತು ಇವರು ಯಾರು ನಮ್ಮ ಕಾಡು ಇವರು ಬರ್ತದೆ.